ಒಬ್ಬ ಮಗ ತನ್ನ ತಂದೆ ಬಳಿ ಹೋಗ್ತಾನೆ ಮತ್ತೆ ಕೇಳ್ತಾನೆ, ಅಪ್ಪ ನೀನು 1 ಗಂಟೆಗೆ ಎಷ್ಟು ದುಡ್ಡನ್ನ ಸಂಪಾದಿಸ್ತೀಯ ಅಂತ. ಆಗ ತಂದೆಗೆ ತುಂಬಾ ಕೋಪ ಬರುತ್ತೆ. ಕೋಪದಿಂದಲೇ ಅವನು ಉತ್ತರಿಸ್ತಾನೆ, ನಿಂಗೆ ಯಾಕೆ ಬೇಕು ಇದೆಲ್ಲ ಅಂತ. ಆಗ ಮಗು ತುಂಬಾ ಪ್ರೀತಿಯಿಂದಲೇ ಹೇಳ್ತಾನೆ, ಇಲ್ಲ ಅಪ್ಪ ನನಗೆ ನೀನು ಹೇಳು, 1 ಗಂಟೆಗೆ ನೀನು ಎಷ್ಟು ಸಂಪಾದನೆ ಮಾಡ್ತೀಯ ಅಂತ. ಆಗ ತಂದೆ ಉತ್ತರಿಸ್ತಾನೆ, 1 ಗಂಟೆಗೆ ನಾನು 500 ರೂಪಾಯಿ ಸಂಪಾದನೆ ಮಾಡ್ತೇನೆ ಅಂತ. ಆಗ ಮಗು ಜೇಬಲ್ಲಿದ್ದ ಹಣವನ್ನೆಲ್ಲ ತೆಗಿತಾನೆ, ಲೆಕ್ಕ ಮಾಡ್ತಾ ಕೂರ್ತಾನೆ. ಅದರಲ್ಲಿ 250 ರೂಪಾಯಿ ಇರುತ್ತೆ. ನಾನು ಅನ್ಕೊಂಡೆ ನಂತ 500 ರೂಪಾಯಿ ಇರ್ಬೋದು ಅಂತ, ಆದರೆ ನನ್ನ 250 ರೂಪಾಯಿ ಮಾತ್ರ ಇದೆ. ಅಪ್ಪ ಇವತ್ತು ನನಗೆ ಅರ್ಧ ಗಂಟೆ ಟೈಮನ್ನು ನನಗೆ ಕೊಡ್ತೀಯಾ, ಯಾಕಂದರೆ ನನ್ನ ಹತ್ರ 250 ರೂಪಾಯಿ ಮಾತ್ರ ಇದೆ, ಅರ್ಧ ಗಂಟೆ ಸಮಯವನ್ನು ನನಗೆ ಕೊಡು ಅಂತ ಹೇಳುವಾಗ ತಂದೆ ತುಂಬ ಗೊಳಗಾಗ್ತಾನೆ, ಮಾತ್ರವಲ್ಲ ತುಂಬ ಭಾವುಕನಾಗ್ತಾನೆ. ನೋಡಿ ಸ್ನೇಹಿತರೆ, ಮಕ್ಕಳು ಬಯಸುವುದು ತಂದೆ ತಾಯಿಯಿಂದ ಏನಂತ ಹೇಳಿದರೆ ಆಟಿಕೆ ಸಾಮಾನು, ಒಂದು ಒಳ್ಳೆ ಶಾಲೆಯಲ್ಲಿ ಕಲಿಸಬೇಕು, ಇದೆಲ್ಲ ನಿಜ. ಆದರೆ ಒಂದು ಮಗು ತಂದೆ ತಾಯಿಯಿಂದ ಒಂದು ಎಕ್ಸ್ಪೆಕ್ಟ್ ಮಾಡುವುದು ಏನಂತ ಹೇಳಿದರೆ ಸಮಯವನ್ನು. ಆ ಸಮಯವನ್ನೇ ನಾವು ಕೊಡದೆ ಬಾಕಿದು ಎಲ್ಲವನ್ನು ನಾವು ಮಕ್ಕಳಿಗೆ ಕೊಟ್ಟರೂ ಅದು ಏನು ಪ್ರಯೋಜನ ಇಲ್ಲ. ಸ್ನೇಹಿತರೆ, ಇದು ಕೇವಲ ಒಂದು ಕತೆ ಅಲ್ಲ, ನಿಜವಾದ ಬದುಕಿನ ಒಂದು ಪ್ರತಿಬಿಂಬ. ಮಕ್ಕಳಿಗೆ ನಮ್ಮ ಸಮಯ, ಪ್ರೀತಿ ಮತ್ತು ಮಾರ್ಗದರ್ಶನ ಬೇಕೇ ಬೇಕು. ನಾವು ಪೋಷಕರು ಏನು ಅಂದ್ಕೊಳ್ತೇವೆ ಅಂತ ಹೇಳಿದರೆ, ನಮ್ಮ ಮಕ್ಕಳ ಒಳ್ಳೆ ಭವಿಷ್ಯಕ್ಕೆ ನಾವು ದುಡ್ಡು ಮಾಡ್ತಾ ಇದ್ದೇವೆ, ಒಂದು ಮನೆ ಕಟ್ಟಬೇಕು, ಉತ್ತಮ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಬೇಕು, ಬ್ಯಾಂಕಲ್ಲಿ ಹಣ ಕೂಡಿಸಿಡಬೇಕು, ಇದೆಲ್ಲ ನಾವು ಅಂದ್ಕೊಳ್ಳೋದು. ಅದು ನಿಜ, ಅದು ತಪ್ಪಲ್ಲ, ನಾನು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಮಗುವಿನ ನಿಜವಾದ ಮಾನಸಿಕ ಬೆಳವಣಿಗೆ ಏನು ಬೇಕು ಅಂತ ಹೇಳಿದರೆ, ಮಕ್ಕಳಿಗೆ ಬೇಕಾಗಿರೋದು ಏನು? ಒಂದು ನಗು, ಒಂದು ಅಪ್ಪುಗೆ, ಒಂದು ಅವ್ರ ಜೊತೆ ಒಂದು ಕತೆ ಹೇಳಿ, ಒಂದು ಆಟ ಆಡಿ, ಇದೇ ಒಂದು ಮಕ್ಕಳು ಬಯಸುವುದು. ನೀವು ಕೊಟ್ಟ ಆಟಿಕೆ ಒಂದು ಸಲ ಅದು ಮುರಿದು ಹೋಗ್ಬೋದು, ಆದರೆ ನೀವು ಕೊಟ್ಟ ನೆನಪು ಅವರಿಗೆ ಜೀವನ ಪರ್ಯಂತ, ಅವರ ಜೀವನ ಇಡೀ ಅದನ್ನು ನೆನಪಿಸಿಕೊಳ್ತಾರೆ. ದೊಡ್ಡೋರು ಹೇಳ್ತಾರೆ, ದುಡ್ಡು ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು. ಜೀವನದಲ್ಲಿ ಒಮ್ಮೆ ನಷ್ಟವಾದ ಹಣ ಶ್ರಮದಿಂದ ಮತ್ತೆ ಬರುತ್ತದೆ. ಆದರೆ ಮಗುವಿನ ಬಾಲ್ಯ ಒಮ್ಮೆ ಕಳೆದುಕೊಂಡ್ರೆ ಅದು ಮರಳಿ ಯಾವತ್ತೂ ಹಿಂದೆ ಸಿಗೋದಿಲ್ಲ. ನಾವು ಮಕ್ಕಳ ಜೊತೆ ಕಳೆದ 1 ಗಂಟೆ, ಒಂದು ಆಟ, ಒಂದು ಮಾತು ಅವರ ಜೀವನದ ನೆನಪಾಗಿ ಶಾಶ್ವತವಾಗಿ ಬಿಡುತ್ತದೆ. ಆದರೆ ನಾವು ಕೆಲಸ ಅಂತ ಹಣ, ವ್ಯವಹಾರದ ಹಿಂದೆನೇ ಓಡ್ತಾ ಇದ್ರೆ ಅವರ ಬಾಲ್ಯವನ್ನು ಕಳೆದುಕೊಳ್ಳಬಾರದಲ್ವೇ? ಒಮ್ಮೆ ಯೋಚಿಸಿ ನೋಡಿ ಅಂತೆ, ಕೈಯಲ್ಲಿ ಆಟಿಕೆ ಇಲ್ಲದಿದ್ದರೆ ಮಗು ಅಳಬಹುದು, ಆದರೆ ಕೈ ಹಿಡಿಯಲು ತಂದೆ ತಾಯಿ ಇಲ್ಲದೆ ಹೋದರೆ ಅವನ ಹೃದಯವೇ ಮುರಿಯುತ್ತದೆ ಅಲ್ವಾ? ಮಗುವಿಗೆ ದುಡ್ಡಿಗಿಂತಲೂ ಮುಖ್ಯವಾದದ್ದು ಪ್ರೀತಿ. ಮಗುವಿಗೆ ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು ಸಮಯ. ಇಂದು ನಾವು ನೀಡುವ ಒಂದು ನಗು, ಒಂದು ಅಪ್ಪುಗೆ ಅವರಿಗೆ ನಾಳೆ ಅದನ್ನು ಒಂದು ಒಳ್ಳೆ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡುತ್ತದೆ. ನಾವು ಎಲ್ಲರೂ ಜೀವನದಲ್ಲಿ ದುಡ್ಡು ಸಂಪಾದಿಸಲು ಓಡುತ್ತಿದ್ದೇವೆ. ಜೀವನವೇ ಒಂದು ಓಡುವ ರೇಸ್ ಹಾಗೆ ಕಾಣುತ್ತದೆ. ಕೆಲಸ, ವ್ಯವಹಾರ, ಓವರ್ ಟೈಮ್, ಟ್ರಾವೆಲಿಂಗ್, ಇದೆಲ್ಲದರ ಹಿಂದೆ ಒಂದೇ ಕಾರಣ ಮಾತ್ರ, ಅದುವೇ ಹಣ. ಆದರೆ ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ ನೋಡಿ ಅಂತೆ, ಹಣವನ್ನು ಕಳೆದುಕೊಂಡ್ರೆ ನಾವು ಮತ್ತೆ ಸಂಪಾದಿಸಬಹುದು, ಆದರೆ ಮಗುವಿನ ಬಾಲ್ಯವೊಮ್ಮೆ ಕಳೆದುಕೊಂಡ್ರೆ ಅದು ಮತ್ತೆ ತರಲು ಸಾಧ್ಯ ಉಂಟಾ? ಅದೊಂದು ಕೇವಲ ಒಂದು ಮಾತು ಅಲ್ಲ, ಇದು ಬದುಕಿನ ಒಂದು ಬಹಳ ಒಂದು ಕಹಿ ಸತ್ಯವಾಗಿದೆ. ನಾವು ಪರ್ಸಲ್ಲಿ ಒಂದು 1,000 ಇಟ್ಟಿದ್ದೇವೆ ಅಂತ ಅನ್ಕೊಳ್ಳಿ, ಅದು ಕಳೆದು ಹೋಗುತ್ತೆ. ನಾವು ಏನು ಮಾಡ್ತೇವೆ, ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ, ಎಲ್ಲಿ ನಾನು ಇಟ್ಟೆ 1,000ವನ್ನು, ಎಲ್ಲಿ ಕಳೆದೋಯ್ತು ಅಂತ. ಅದು ಕೂಡ ನೆನಪಿಗೆ ಬರದೆ ಹೋದಾಗ ನಾವೇನು ಮಾಡ್ತೇವೆ, ಎಲ್ಲ ನೆನಪಿಸ್ಕೊಳ್ತೇವೆ. ನಾನು ಇವತ್ತು ಎಂತ ಮಾಡಿದೆ, ಈ ಪರ್ಸಲ್ಲಿ 1,000 ಇತ್ತು, ಅದನ್ನು ಎಲ್ಲಿ ತೆಗೆದೆ, ಎಲ್ಲಿ ಕಳೆದೋಯ್ತು, ಎಲ್ಲ ನೆನಪಿಸ್ತೇವೆ. ನಾವು ಹುಡುಕುವುದು ಸಿಗುವ ತನಕ ನಾವು ಬಿಡೋದೇ ಇಲ್ಲ. ಒಂದು ವೇಳೆ ಅದು 1,000 ಸಿಕ್ಕದೇ ಹೋಯ್ತು ಅಂದ್ಕೊಳ್ಳುವ, ಅದು ಎಲ್ಲಿ ಹೋಯ್ತು ಅಂತ ಹೇಳಿ ಯೋಚನೆ ಮಾಡಿ 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 ನಮಗೆ ತಲೆ ಕೆಟ್ಟು ಹೋಗ್ತದೆ. ಒಂದು ಸಮಾಧಾನ ಅನ್ನೋದೇ ಇರೋದಿಲ್ಲ ಅಲ್ವಾ? ನಾವು ತುಂಬ ಬೇಸರ ಪಡ್ತೇವೆ. ಇದೊಂದು 1,000ದ ವಿಷಯ ಆದರೆ, ಒಂದು ಅನ್ಕೊಳ್ಳಿ ನೀವು, 1,000 ನಷ್ಟ ಆದರೆ ಪರವಾಗಿಲ್ಲ, ಅದು ಮತ್ತೆ ಸಂಪಾದನೆ ಮಾಡ್ಬೋದು. ಆದರೆ ಇವತ್ತು ನಾವು ಏನು ಮಾಡ್ತಿದ್ದೇವೆ, ದುಡ್ಡು ಕಳೆದುಕೊಂಡ್ರೆ ನಾವು ಅದನ್ನು ಮತ್ತೆ ಸಂಪಾದಿಸಬಹುದು, ಆದರೆ ನಾವು ಅದನ್ನು ಮತ್ತೆ ಪ್ರಯತ್ನಿಸಿ ಮತ್ತೆ ಯಶಸ್ವಿ ಆಗ್ಬೋದು. ಆದರೆ ಒಂದು ಮಗುವಿನ ಒಂದು ಬಾಲ್ಯ ಕೈತಪ್ಪಿ ಹೋದರೆ ಅದು ಮತ್ತೆ ಮರಳಿ ಬರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ, ನಮ್ಮ ಸಮಯವನ್ನು ಹೆಚ್ಚು ಹೆಚ್ಚು ನಮ್ಮ ಮಕ್ಕಳಿಗೆ ಕೊಡಬೇಕು.
ಮಗುವಿನ ಬಾಲ್ಯ ಅದು ಹಣದಂತೆ ಅಲ್ಲ. ಮಗು ಮೊದಲ ಬಾರಿಗೆ ಮಾತನಾಡಿದ ಕ್ಷಣ, ಮಗು ಮೊದಲ ಬಾರಿಗೆ ನಡೆಯುವ ಕ್ಷಣ, ಮೊದಲ ಬಾರಿಗೆ ಶಾಲೆಗೆ ಹೋದ ಕ್ಷಣ, ಇದೆಲ್ಲ ಒಂದೇ ಸಲ ನಿಮಗೆ ಅನುಭವಿಸಲು ಸಿಗುವಂಥದ್ದು. ಆ ಕ್ಷಣವನ್ನು ನೀವು ಏನು ಕಳೆದುಕೊಂಡ್ರೆ ಮತ್ತೆ ಯಾವತ್ತೂ ಸಿಗುವುದಿಲ್ಲ. ಇದು ಎಕ್ಸಾಂಪಲ್ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ಪೋಷಕರು ಏನು ಮಾಡ್ತಾರೆ ಅಂತಂದರೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಗುವನ್ನು ಡೇ ಕೇರಲ್ಲಿ ಇಡುವುದು, ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಮಗುವಿನ ಈ ಪ್ರಥಮ ಕ್ಷಣ, ನಡೆಯುವ ಕ್ಷಣ ಆಗಿರ್ಬೋದು, ಅಥವಾ ಮೊದಲ ಬಾರಿಗೆ ಶಾಲೆಗೆ ಹೋಗುವ ಕ್ಷಣ, ಇದೆಲ್ಲ ಪೋಷಕರಿಗೆ ಅನುಭವಿಸಲು ಸಿಗ್ತಾ ಇಲ್ಲ. ಅದಕ್ಕಾಗಿಯೇ ನಾನು ಹೇಳ್ತಾ ಇರೋದು, ನಿಮ್ಮ ಮಗು ಬೆಳೆದ ಮೇಲೆ ನೀನು ನನಗೆ ಇಷ್ಟು ಸಾವಿರದ್ದು ಆಟಿಕೆ ಕೊಟ್ಟಿದ್ಯಲ್ವಾ ಅಂತ ಕೇಳತ್ತಾ? ಇಲ್ಲ ಅಲ್ವಾ? ಒಂದು ವೇಳೆ ಸಾಹಸ ದೋಷದಿಂದ ಒಂದು ವೇಳೆ ಹಾಳಾದರೆ ಆಗ ಮಗು ತಂದೆ ತಾಯಿ ಹತ್ರ ಬಂದು ಕೇಳತ್ತೆ, ನೀನು ನನಗೆ ಸರಿಯಾದ ಸಮಯ ಕೊಡಲಿಲ್ಲ, ಅದಕ್ಕಾಗಿ ನನ್ನ ಜೀವನ ಹಾಳಾಗಿದೆ ಅಂತ. ಈಗಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಳ್ಳೆಯದಾದರೆ ತಂದೆ ತಾಯಿಗೆ ಕ್ರೆಡಿಟ್ಸ್ ಕೊಡಲ್ಲ, ಒಂದು ವೇಳೆ ಅವರ ಜೀವನ ಹಾಳಾದರೆ ನೀ ನನಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಲ್ಲ, ಸರಿಯಾದ ಸಮಯನ ಕೊಡಲಿಲ್ಲ, ಅದಕ್ಕಾಗಿ ನಾನು ಈಗ ಆಗಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಇದು ಎಚ್ಚರದಿಂದ ಇರಲಿ. ಮಗುವಿನ ಜೀವನ ಒಳ್ಳೆಯದಾದರೆ ಅದಕ್ಕೆ ಕ್ರೆಡಿಟ್ಸ್ ಪೋಷಕರಿಗೆ ಕೊಡ್ಬೋದು, ಆದರೆ ಈಗಿನ ಮಕ್ಕಳು ಕೊಡೋದಿಲ್ಲ. ಆದರೆ ಒಂದು ವೇಳೆ ಅವರ ಜೀವನ ಹಾಳಾದರೆ ಅದರ ಸಂಪೂರ್ಣ ಹೊಣೆ ಪೋಷಕರೇ ಆಗಿರ್ತಾರೆ. ಅದಕ್ಕಾಗಿ ನೀವು ಎಷ್ಟೇ ದುಡಿಯಿರಿ, ಏನೇ ಮಾಡಿ, ಮಕ್ಕಳಿಗೆ ಸರಿಯಾದ ಸಮಯವನ್ನು, ಮಾರ್ಗದರ್ಶನವನ್ನು ನೀವು ಕೊಡಲೇಬೇಕಾಗ್ತದೆ. ಮಕ್ಕಳಿಗೆ ಆಟಿಕೆ, ವಸ್ತು ಇದೆಲ್ಲ ಮುಖ್ಯ ಅಂತ ಅನಿಸುತ್ತೆ ಸಣ್ಣ ಇರುವಾಗ, ಆದರೆ ಜೀವನದಲ್ಲಿ ಸೋತಾಗ ಏನು ಅನಿಸ್ತದೆ ಅಂತ ಹೇಳಿದರೆ, ಅವರು ದೂರ್ತಾರೆ, ನಮ್ಮ ಪೋಷಕರು, ನಮ್ಮ ಹೆತ್ತವರು ನಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿಲ್ಲ ಅಂತಲೇ ಹೇಳ್ತಾರೆ. ಅದಕ್ಕಾಗಿ ಯಾವ ಯಾವ ಸಮಯಕ್ಕೆ ಏನೇನು ಆಗಬೇಕು ಅಂದ ಇರುತ್ತೆ ಅದು ಆಗಲೇಬೇಕು. ನೀವು ಸಣ್ಣ ಇರುವಾಗ ಹಣ ಹಣ ಅಂತ ಹಣದ ಹಿಂದೆ ಓಡ್ತಾ ಇದ್ದರೆ ಮಕ್ಕಳ ಬಾಲ್ಯ ಯಾವತ್ತೂ ವಾಪಸ್ ಬರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇರೋದು, ಜಾಸ್ತಿ ಸಮಯವನ್ನು ನಿಮ್ಮ ಮಕ್ಕಳಿಗೆ ಕೊಡಿ. ಮಕ್ಕಳ ಬಾಲ್ಯದಲ್ಲಿ ನಾವು ಕೊಟ್ಟ ಪ್ರೀತಿ ಮತ್ತು ಸಮಯ ಅವರ ವ್ಯಕ್ತಿತ್ವವನ್ನು ಕಟ್ಟುತ್ತದೆ. ಮಗುವಿನ ಬಾಲ್ಯ ಒಂದೇ ಒಂದು ಬಾರಿಗೆ ಸಿಗುವ ಒಂದು ಉಡುಗೊರೆಯಾಗಿದೆ. ಆದ್ದರಿಂದ ನಾವು ಹಣದ ಹಿಂದೆ ಓಡಿ ಅದನ್ನು ಕಳೆದುಕೊಂಡ್ರೆ ನಾಳೆ ಪಶ್ಚಾತ್ತಾಪ ಪಡುವ ಸಂದರ್ಭ ಕೂಡ ಮಾತ್ರ ಉಳಿಯುತ್ತದೆ. ಹಾಗಾಗಿ ಇಂದು ನಾವೊಂದು ನಿರ್ಧಾರ ತಗೊಳ್ಳೋಣ. ಹಣ ಸಂಪಾದಿಸೋಣ, ಹೌದು, ಆದರೆ ಅದನ್ನು ಸಂಪಾದಿಸುವಲ್ಲಿ ಮಗುವಿನ ಬಾಲ್ಯವನ್ನು ಕಳೆದುಕೊಳ್ಬಾರ್ದಲ್ವೇ? ನಾವು ನಮ್ಮ ಮಕ್ಕಳು ನಾಳೆ ನಮಗೆ ಹೇಳಬಾರದು, ಅಪ್ಪ ಅಮ್ಮ ನೀವು ನಮ್ಮ ಜೊತೆ ಇರಲಿಲ್ಲ ಎಂದು. ಅದಕ್ಕಾಗಿ ನೆನಪಿಡಿ, ದುಡ್ಡು ಮತ್ತೆ ಬರುತ್ತದೆ, ಆದರೆ ಮಗುವಿನ ಬಾಲ್ಯ ಎಂದಿಗೂ ಮರಳಿ ಬರುವುದಿಲ್ಲ. ನಿಮ್ಮ ಮಕ್ಕಳೊಂದಿಗೆ ಸದಾ ಇರಿ, ಅವರ ಬಾಲ್ಯವನ್ನು, ಅವರ ಬಾಳಿನ ಅಮೂಲ್ಯ ನೆನಪಾಗಿಸಿಕೊಳ್ಳಿ, ಅದುವೇ ನಿಜವಾದ ಸಂಪತ್ತು. ನಿಮಗೆ ನಾನು ಇವತ್ತು ಹೇಳಿದ ವಿಚಾರ ಹೌದು ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.